ಹೊಸ ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಪ್ರ್ಯಾಂಕ್ ಕನ್ನಡಿಗ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ RCB ಪ್ರತಿಯೊಂದು ಮ್ಯಾಚು ನಾವು ಸ್ಟೇಡಿಯಂಗೆ ಹೋಗಿ ನೋಡಿ ಯೂಟ್ಯೂಬಲ್ಲಿ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ. ನಮ್ಮ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟಲ್ಲಿ ಮ್ಯಾಚ್ ಇದ್ರು ಅಲ್ಲೂ ಹೋಗಿ ನೋಡಿ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಇನ್ನೇನು ಇದೇ ತಿಂಗಳು 28ನೇ ತಾರೀಕು, ಹಂಗಂದ್ರೆ ಶನಿವಾರ ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ, RCB ವರ್ಸಸ್ SRH. ಅದ್ರ ಟಿಕೆಟ್ ನೆನ್ನೆ ತಾನೇ ಬಿಡುಗಡೆ ಮಾಡಿದ್ರು 4 ಗಂಟೆಗೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಅಂದರೆ ಟಿಕೆಟ್ ಹೇಗೆ ಬುಕ್ ಮಾಡೋದು, ನೆನ್ನೆ ಫಸ್ಟ್ ಟೈಮ್ ನಾನು ಲೈಫಲ್ಲಿ ಟಿಕೆಟ್ ಬುಕ್ ಮಾಡಿದ್ದು. ಅಂದರೆ ನಮಗೆ ಸಿಕ್ಕಿಲ್ಲ, ಕೂತ್ಕೊಂಡಿದ್ದೆ. ಅದ್ರ ಪ್ರೊಸೆಸಿಂಗ್ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಅನಿಸ್ತು. ಇನ್ನೊಬ್ರಿಗೆ ಯೂಸ್ಫುಲ್ ಆಗ್ಬೋದು, ಎಲ್ಲ ಯಾರಿಗಾನೋ ಒಬ್ರಿಗೆ ಯೂಸ್ಫುಲ್ ಆಗ್ಬೋದು, ಹೇಳೋಕ್ಕಲ್ಲ. ನೆಕ್ಸ್ಟ್ RCB ವರ್ಸಸ್ ಚೆನ್ನೈ ಮ್ಯಾಚ್ ಇದೆ, ಅದರಲ್ಲಿ ಸಿಗ್ಬೋದು ಟಿಕೆಟ್. ಅಕಸ್ಮಾತ್ ನಾನು ಬುಕ್ ಮಾಡಿ ಥರ ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ. ನನಗೂ ಕನ್ಫ್ಯೂಷನ್ ಇತ್ತು, ನಾನು ಹಂಗೆ ನೋಡಿ ಕಲಿತೆ. ಆದರೆ ಇವಾಗ ಪರ್ಫೆಕ್ಟಾಗಿ ನಮಗೇನು ಗೊತ್ತಿರಬೇಕಂದ್ರೆ ಫಸ್ಟು ಯಾವ ಟೈಮಿಂಗ್ ಬಿಡ್ತಾರಂತ ಗೊತ್ತಿದ್ದರೆ, ನಮ್ಮ ಅದೃಷ್ಟ ಇದ್ದರೆ ಆ ಟೈಮಿಂಗ್ಸ್ ಪ್ರಕಾರ ನಮಗೆ ಸಿಗುತ್ತೆ. ಕರೆಕ್ಟ್ ಟೈಮ್ಗೆ ನಾವು ಕ್ಲಿಕ್ ಮಾಡ್ತೀವಿ ಇಲ್ಲ ಅನ್ನೋದೇ ಮ್ಯಾಟ್ರ್ ಆಗುತ್ತೆ. ನೋಡೋಣ, ತಿಳಿಸ್ಕೊಡ್ತೀನಿ. ಫಸ್ಟ್ ನನಗೊಂದು ಡೌಟ್ ಇರೋದೇನೆಂದರೆ, ನಮ್ಮ ಸ್ಟೇಡಿಯಂ ಅಂದ್ಬಿಟ್ಟು, ನಮ್ಮ ಹೋಮ್ ಗ್ರೌಂಡ್ ಸ್ಟೇಡಿಯಂ ಅಂದ್ಬಿಟ್ಟು ಕೆಪಾಸಿಟಿ ಇರೋದು 40,000. ಆದರೆ ನಿನ್ನೆ ನಾನು ನೋಡಿದಾಗ ಬಿಟ್ಟಿದ್ದು ಬರೀ 9 ಸ್ಟ್ಯಾಂಡರ್ಡ್ ಟಿಕೆಟ್ ಅಷ್ಟೇ ಬಿಟ್ಟಿದ್ರು. ಆ 9 ಸ್ಟ್ಯಾಂಡರ್ಡ್ ಟಿಕೆಟ್ ಇಲ್ಲಾಂದರೆ ಒಂದು 10ರಿಂದ 15 20,000 ಟಿಕೆಟ್ ಇರ್ಬೋದು. ನನ್ನ ಪ್ರಕಾರ ಒಂದು 10,000 ಇರ್ಬೋದು ಟಿಕೆಟು. ಇನ್ನು ಕೆಪಾಸಿಟಿ ಇದ್ದಿದ್ದು 40,000 ಅಲ್ಲ, ಇನ್ನು 20,000 ಟಿಕೆಟ್ ಎಲ್ಲಿಗೋಯ್ತು? ಆದರೆ ಪ್ರತಿಯೊಂದು ಮ್ಯಾಚ್ಗೂ ಇವ್ರಿಗೆ ಇಷ್ಟಿಷ್ಟು ಟಿಕೆಟ್ ಹೋಗ್ಬೇಕಂತಿರುತ್ತೆ. ಒಂದು 10,000 ಆ ಕಡೆ ಹೋಗಿ ಇನ್ನೊಂದು 10,000 ಬಿಟ್ಟಿದ್ರೆ ಫ್ಯಾನ್ಸಿಗೆ ತುಂಬ ಯೂಸ್ ಆಗೋದು. ಅದರಲ್ಲೂ ಲೈವಲ್ಲಿ ಬಂದು ಹೇಳಿದ್ರಲ್ಲ ಲಾಸ್ಟ್ ಟೈಮ್ ಕಾಲು ತುಳಿತ ಆಗಿದ್ರ ಬಗ್ಗೆ, ಸ್ವಲ್ಪ ಇವಾಗ 11 ಚೇರ್ನ ಬಿಟ್ಟಿರ್ತೀವಿ. ಆಗಿಸ್ ಮ್ಯಾಚಲ್ಲಿ 11 ನಂಬರ್ ಜರ್ಸಿ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. 5 ಗಂಟೆ ಆದಮೇಲೆ ನಾನು ಆ ವಿಡಿಯೋ ನೋಡಿದ್ದು. ಅದರಲ್ಲೂ ಅದಾದಮೇಲೆ ನನಗೆ ಕ್ಯೂರಿಯಾಸಿಟಿ ಆಯಿತು, ಹೆಂಗಿದ್ರು ಮ್ಯಾಚ್ ನೋಡಲೇಬೇಕು, ಹೇಗಿರುತ್ತೆ, ಏನು ಮಾಡ್ತಾರೆ ಅನ್ನೋದನ್ನ. ಇನ್ನೂ ಕ್ಯೂರಿಯಾಸಿಟಿ ಉಟ್ಕೊಂತು. ನೋಡೋಣ. ಇನ್ನು ಕಂಪೇರ್ ಮಾಡಿದ್ರೆ ಹೋದ ವರ್ಷಕ್ಕಿಂತ ಈ ವರ್ಷಕ್ಕೆ ಪ್ರೈಸ್ ಕಂಪೇರ್ ಮಾಡಿದ್ರೆ, ನಾನು ಯಾವಾಗೂ ನೋಡಿಲ್ಲ, ಬರೀ ನೋಡ್ತಿರೋದು ಸ್ಟೇಡಿಯಮ್ಗೆ ಹೋಗ್ತಿರೋದು 2 ವರ್ಷದಿಂದ. ಆದರೆ ನಾನು ನಿನ್ನೆ ಗೂಗಲ್ ಚೆಕ್ ಮಾಡಿದೆ, ಹೋದ ವರ್ಷ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 2,300 ರೂಪಾಯಿ ಇತ್ತು. ಆದರೆ ಈ ಸರಿ ಸ್ಟಾರ್ಟಿಂಗ್ ಪ್ರೈಸು 3,750 ರೂಪಾಯಿ ಇದೆ. ಆದರೆ 3,750 ರೂಪಾಯಿಂದ ಸ್ಟಾರ್ಟ್ ಆಗಿದ್ದು 25,000 ಗಂಟ ಇದೆ. ಹೋದ ಸರಿ 2,300 ರೂಪಾಯಿ ಇತ್ತು, ಈ ಟೈಮ್ 3,750 ರೂಪಾಯಿ ಆಗಿದೆ. ಅಲ್ಲೇ ಒಂದು 900 ರೂಪಾಯಿ ಇಲ್ಲ 1,000 ರೂಪಾಯಿ ಸಮಥಿಂಗು. ಒಂದು ಟಿಕೆಟ್ಗೆ 1,000 ರೂಪಾಯಿ ಅಂದರೆ ಆಯ್ತಲ್ಲ, ಅಲ್ಲೇ 15,000 ಟಿಕೆಟ್ ಬಿಟ್ಟಿದ್ದಾರೆ ಅಕಸ್ಮಾತ್. ನೋಡಿ ಲೆಕ್ಕ ಮಾಡಿ ಇದರಲ್ಲಿ ಎಷ್ಟು ಹೋಯ್ತು ಅಂತ. ಅಂದರೆ ಇಂಪ್ರೂವ್ ಮಾಡಿದ್ದಾರೆ, ಆ ದುಡ್ಡನ್ನ ಇದರಲ್ಲಿ ತೆಗೆದಿದ್ದಾರೆ. ಓಕೆ, ವಿಷಯಕ್ಕೆ ಬರೋಣ. RCB ಟಿಕೆಟ್ ಹೇಗೆ ಬುಕ್ ಮಾಡೋದು? 2 ರೀತಿ ಬುಕ್ ಮಾಡೋದು, ಒಂದು ಲ್ಯಾಪ್ಟಾಪಲ್ಲಿ, ಇನ್ನೊಂದು ಫೋನಲ್ಲಿ. ಇವಾಗ ನಮ್ಗೆ ಗೊತ್ತಿರೋ ಬಣ್ಣದ ಲ್ಯಾಪ್ಟಾಪ್ ಇದೆ, ಇದನ್ನ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕಂತಲೇ ಆ ಲ್ಯಾಪ್ಟಾಪ್ ಮುಂದೆ ಬಂದಿದ್ದೀನಿ. ಅದು ಬಿಟ್ಟರೆ ನಿಮಗೆ ಫೋನಲ್ಲೂ ಬುಕ್ ಮಾಡ್ಬೋದು. ನನ್ನ ಪ್ರಕಾರ ಲ್ಯಾಪ್ಟಾಪಲ್ಲಿ ಬುಕ್ ಮಾಡಿದ್ರೆ ಜಲ್ದಿನೇ ಬುಕ್ ಆಗುತ್ತೆ ಅನ್ನೋದು ನನ್ನೊಂದು ಇಂಟೆನ್ಷನ್ನು. ಅದಕ್ಕಿಂತ ಮುಂಚೆ ಯಾವ ಟೈಮಿಂಗ್ ಬಿಡ್ತಾರೆ ಅನ್ನೋದು ನಿಮಗೆ ಎಕ್ಸಾಕ್ಟಾಗಿ ಗೊತ್ತಿರಬೇಕು. ಇದು ಮಾತ್ರ ನೀವು ಇನ್ಸ್ಟಾಗ್ರಾಮಲ್ಲಿ ಅಫಿಷಿಯಲ್ ಪೇಜ್ನ ಫಾಲೋ ಮಾಡ್ತಾಯಿದ್ರೆ ಅವ್ರು ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತಿರ್ತಾರೆ. ಆದರೆ ನೆನ್ನೆ ಮಂಗಳವಾರ ಅವ್ರು ಅಪ್ಡೇಟ್ ಮಾಡಿದರು ಬೆಳಗ್ಗೆ, 24 ಅವರ್ಸ್ ಒಳಗಡೆ ಯಾವಾಗ ಬಿಡ್ತೀವಿ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಿಡ್ತೀವಿ ಅಂತ. ಆದರೆ ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ದಾಗ ಒಂದು 3:50 ಆಗಿತ್ತು. ಅವಾಗ ಹೇಳಿದ್ರು 4 ಗಂಟೆಗೆ ಬಿಡ್ತಾರಂತ, ಯಾವುದೋ ಒಂದು ಪೇಜಲ್ಲಿ ಹಾಕಿದ್ರು. ಹೋಗಲಿ 4 ಗಂಟೆಗೆ ಬಿಡ್ಬೋದು ಅಂತ ಒಂದು ಕಾಯ್ಕೊಂಡಿದ್ದೆ. ಕರೆಕ್ಟಾಗಿ 4 ಗಂಟೆಗೆ ಬಿಟ್ಟರು. ಕರೆಕ್ಟಾಗಿ ಲಾಗಿನ್ ಆದೆ, 2 ಫೋನಲ್ಲಿ ಲಾಗಿನ್ ಆದೆ ನಾನು. ಅಕಸ್ಮಾತ್ ನನ್ನ ಬ್ಯಾಡ್ ಲಕ್ ನನಗೆ ಸಿಕ್ಕಿಲ್ಲ, ಆದರೆ ನಮ್ಮ ಫ್ರೆಂಡಿಗೆ ಸಿಕ್ತು. ಅವ್ನ ಟಿಕೆಟ್ನ ಹೇಗಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟು ಫೋನಲ್ಲಿ ನಿಮ್ಮ RCB ಅಫಿಷಿಯಲ್ ಪೇಜ್ನ ಡೌನ್ಲೋಡ್ ಮಾಡ್ಕೋಬೇಕು. ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಆ ಅಫಿಷಿಯಲ್ ಪೇಜ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ ಇಲ್ಲ ಐಫೋನ್ ಇದ್ದರೆ ಆ್ಯಪ್ ಸ್ಟೋರಲ್ಲಿ ಸಿಗುತ್ತೆ, ಇಲ್ಲ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ನ ಓಪನ್ ಮಾಡಿದ್ರೆ ಈ ಥರ ಬರುತ್ತೆ. ಫಸ್ಟ್ ಟೈಮ್ ಯಾರಾದರೂ ಓಪನ್ ಮಾಡ್ತಾರೆ, ರಿಜಿಸ್ಟ್ರೇಷನ್ ಆಗಬೇಕಂದ್ರೆ ನೇಮು, ಜಿಮೇಲು, ಆಮೇಲೆ ಫೋನ್ ನಂಬರು ಇದೆಲ್ಲ ಲಾಗಿನ್ ಮಾಡಬೇಕು. ಆವಾಗ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಮೋರ್ಗೆ ಹೋಗಬೇಕು. ಅಲ್ಲಿಂದ ನಮ್ಮ RCB ಫೋಟೋಸ್ ಬರುತ್ತೆ, ಹಂಗಂದ್ರೆ ಪ್ಲೇಯರ್ಸ್ ಫೋಟೋ ಬರುತ್ತೆ. ಇದ್ರ ಮೇಲೆ ಒತ್ತಬೇಕು. ನನಗೆ ಇಂಗ್ಲೀಷಲ್ಲಿ ಹೆಸರು ಗೊತ್ತಾಗ್ತಿಲ್ಲ, ಪಟ್ ಅಂತ ಹೇಳ್ತಾ ಇದ್ದೆ. ಇಲ್ಲಿ ಜರ್ಸಿ ಬರುತ್ತೆ. ನಿಮಗೇನೋ ಇಂಟ್ರೆಸ್ಟ್ ಜರ್ಸಿ ಪರ್ಚೇಸ್ ಮಾಡಿ. ಸದ್ಯಕ್ಕೆ ನಾನು ಪರ್ಚೇಸ್ ಮಾಡಿಲ್ಲ, ಮಾಡಬೇಕು. ಅದು ಪಕ್ಕದಲ್ಲಿ ಟಿಕೆಟ್ ಅಂತ ಇರುತ್ತೆ. ಆಲ್ರೆಡಿ ನೆನ್ನೆ ಮ್ಯಾಚಿದ್ದು ಶೋಲ್ಡ್ ಔಟ್. ಇದನ್ನ ನೀವು ಕರೆಕ್ಟ್ ಟೈಮ್ಗೆ ಯಾವ ಟೈಮಿಗೆ ಬಿಡ್ತಾರಂತ ಈ ಕರೆಕ್ಟ್ ಇಲ್ಲಿ ಲಾಗಿನ್ ಆದರೆ ಆಲ್ರೆಡಿ ನಿಮಗೆ ಈ ಶೋಲ್ಡ್ ಔಟ್ ಜಾಗದಲ್ಲಿ ಲಾಗಿನ್ ತೋರಿಸುತ್ತೆ. ಆ ಲಾಗಿನ್ ಆಗಿದ್ದೆ ಈ ಥರ ಬರುತ್ತೆ. ನಿಮಗೆ ಯಾವ್ಯಾವ ಸ್ಟ್ಯಾಂಡ್ ಬೇಕು, ಎಷ್ಟೆಷ್ಟು ರೂಪಾಯಿ ಇದೆ ಅನ್ನೋದು. ಅದ್ರ ಒಳಗಡೆ ಕ್ಲಿಕ್ ಮಾಡಿದ್ರೆ ಆಮೇಲೆ ಬಾಕ್ಸ್ ಟೈಪಲ್ಲಿ ಇರುತ್ತೆ. ಅಲ್ಲಿ ಯಾವ ಸೀಟ್ ಖಾಲಿ ಇರುತ್ತೋ ಅದನ್ನ ಕ್ಲಿಕ್ ಮಾಡಿ ನೆಕ್ಸ್ಟು ನಿಮ್ಮ ಅದೃಷ್ಟ ಇದ್ದರೆ ಅಲ್ಲಿಂದ ನೆಕ್ಸ್ಟ್ ಹೋದರೆ ಅಲ್ಲಿಂದ ನೆಕ್ಸ್ಟ್ ಪೇಮೆಂಟ್ಗೆ ಹೋಗೋದು. ಇನ್ನೊಂದು ಪೇಮೆಂಟಲ್ಲಿ ಏನು ಲಕ್ ಅಂದರೆ, ಒಂದು ಸರಿ ಪೇಮೆಂಟ್ಗೆ ಹೋದರೆ 8 ನಿಮಿಷ ಟೈಮ್ ಇರುತ್ತೆ. ಆ 8 ನಿಮಿಷ ಒಳಗಡೆ ನೀವು ಪೇಮೆಂಟ್ ಮಾಡ್ಕೋಬೇಕು. ಅಕಸ್ಮಾತ್ ಪೇಮೆಂಟ್ ಮಾಡಿಲ್ಲ ಅಂದರೆ ಫೇಲ್ಡ್ ಆಗಿ ಮತ್ತೆ ಆ ಸೀಟು ಬೇರೆಯವ್ರಿಗೆ ಹೋಗುತ್ತೆ. ಇದು ಇರೋದು. ಅಕಸ್ಮಾತ್ ನಿಮಗೇನಾರ ಪೇಮೆಂಟ್ ಆಗಿ ಬುಕ್ ಆಯ್ತಂದರೆ ನಿಮಗೆ ಈ ಥರ ಬರುತ್ತೆ. ಬುಕ್ ಆದರೆ, ಪೇಮೆಂಟ್ ಸಕ್ಸಸ್ ಆಗಿ ಬುಕ್ ಆದರೆ ಆಮೇಲೆ ಇಮಿಡಿಯೇಟಾಗಿ ಜಿಮೇಲ್ಗೆ ಒಂದು ಮೇಲ್ ಬರುತ್ತೆ. ಅದಾದಮೇಲೆ ಆ್ಯಪಲ್ಲಿ ಹೆಂಗೆ ತೋರಿಸುತ್ತಂದರೆ, ಆಮೇಲೆ ಟಿಕೆಟ್ ಬುಕ್ ಆಗಿದ್ದೆ,
ಇಲ್ಲಿ ಕ್ಲಿಕ್ ಮಾಡಿ ಟಿಕೆಟ್ ಅಂತ ಒತ್ತಿದ್ರೆ ನಿಮ್ಮ ನಂಬರ್ ಕೇಳುತ್ತೆ. ಆಮೇಲೆ ನೀವೇನೋ ಟಿಕೆಟ್ ನೋಡಬೇಕಂದ್ರೆ ಇಲ್ಲಿ ವ್ಯೂ ಟಿಕೆಟ್ ಅಂತ ಇದೆ, ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಟಿಕೆಟ್ ತೋರಿಸುತ್ತೆ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಪಾಸ್ವರ್ಡ್ ನೀವೇ ಕ್ರಿಯೇಟ್ ಮಾಡ್ಕೊಂಡಿರಬೇಕಾಗುತ್ತೆ. ಆ ಪಾಸ್ವರ್ಡ್ ಹಾಕಿದ್ರೆ ಟಿಕೆಟ್ ಓಪನ್ ಆಗುತ್ತೆ. ಇದು ಪಾಸ್ವರ್ಡ್, ಸಾರಿ, ಇದು ಟಿಕೆಟ್ ನಂದಲ್ಲ, ನಮ್ಮ ಫ್ರೆಂಡ್ದು. ಇಲ್ಲಿ ಒಬ್ಬರಿಗೆ 2 ಟಿಕೆಟ್ ಪರ್ಚೇಸ್ ಮಾಡ್ಬೋದು. ಅವನ ಅದೃಷ್ಟಕ್ಕೆ ಒಂದೇ ಸಿಕ್ಕಿರೋದು. ಅವನಿಗೆ ಸಿಕ್ಕಿರೋದು ಬಿಟ್ಟಿರೋದು 4 ಗಂಟೆಗೆ, ಅವನಿಗೆ ಸಿಕ್ಕಿರೋದು 4:40ಕ್ಕೆ. ಹಂಗಂದ್ರೆ ಯಾರೋ ಕ್ಯಾನ್ಸಲ್ ಮಾಡಿದ್ನ ಕರೆಕ್ಟಾಗಿ ಅವನ ಅದೃಷ್ಟಕ್ಕೆ ಆ ಟೈಮಲ್ಲಿ ಸಿಕ್ಕಿದೆ. ಅದು ಬಿಟ್ಟು ಇನ್ನೊಂದೇನೆಂದರೆ ಮೆಟ್ರೋನು ತೋರಿಸಿದ್ದಾರೆ. ಮೆಟ್ರೋಗೆ ಒಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ. ಅಂದರೆ ಮೆಟ್ರೋ ಫ್ರೀ ಅಂತ ಹೇಳಿದಾರಲ್ಲ, RCB ಟಿಕೆಟ್ ಯಾರ್ಯಾರ ಹತ್ರ ಇರುತ್ತೋ ಅವ್ರಿಗೆ ಮೆಟ್ರೋ ಫ್ರೀ ಅಂತ ಹೇಳಿದರು. ಮೆಟ್ರೋ ಸ್ಕ್ಯಾನರು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಎಲ್ಲ ಪ್ರೊಸೆಸಿಂಗ್ ಒಂದೇ. ಒಂದು ಫೋನಲ್ಲಿಕ್ಕಿಂತ ಸಿಸ್ಟಮಲ್ಲಿ ಜಲ್ದಿ ಆಗುತ್ತೆ. ಜಸ್ಟು ಟಿಕೆಟ್ ಈ ಥರ ಇದೆ. ಈ ಸೀಸನ್ ಟಿಕೆಟ್ ಈ ಥರ ಇದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದು ಬೇರೆ ಬುಕ್ ಮಾಡಿದೆ, ಸಿಕ್ಕಿಲ್ಲ. ಅದಕ್ಕೆ ನಮ್ಮ ಫ್ರೆಂಡ್ ಹತ್ರ ಒಂದು ವೀಡಿಯೋ ಮಾಡಬೇಕಂತ ಇಸ್ಕೊಂಡಿದ್ದೀನಿ. ಅಷ್ಟು ನೆಕ್ಸ್ಟ್ ಚೆನ್ನೈ ಮ್ಯಾಚಿಗೆ ಟ್ರೈ ಮಾಡಿ ಸಿಗ್ಬೋದು. ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ಯಾವ್ದಾರ ಒಂದು ಜಾಗದಲ್ಲಿ ಎಲ್ಲಿ ಜಾಗ ಖಾಲಿ ಇರುತ್ತೋ ಅಲ್ಲಿ ಕ್ಲಿಕ್ ಮಾಡಿ. ಮತ್ತು ಕಮ್ಮಿ ರೇಟಿಗೆ ಕ್ಲಿಕ್ ಮಾಡಿ, ಮತ್ತು ಜಾಸ್ತಿ ರೇಟ್ ಇರೋದು ಕ್ಲಿಕ್ ಮಾಡಿ. ಇವಾಗ ನಿಮಗೆ ಸಿಸ್ಟಮಲ್ಲಿ ಹೆಂಗೆ ಬುಕ್ ಮಾಡೋದಂತ ತೋರಿಸ್ತೀನಿ. ನೀವೇನಾದ್ರು ಟಿಕೆಟು ಸಿಸ್ಟಮಲ್ಲಿ ಬುಕ್ ಮಾಡ್ತೀರಾ ಅಂದರೆ ನಿಮ್ಮ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. RCB ಅಂತ ಸರ್ಚ್ ಮಾಡಿ. RCB ಅಂತ ಸರ್ಚ್ ಮಾಡಿದ ಈ ಥರ ಓಪನ್ ಆಗುತ್ತೆ. ಸ್ವಲ್ಪ ಕೆಳಗಡೆ ಇದು ಮಾಡಿದ್ರೆ ಅಫಿಷಿಯಲ್ ಪೇಜ್ ಇರುತ್ತೆ. ಈ ಅಫಿಷಿಯಲ್ ಪೇಜ್ನ ಕ್ಲಿಕ್ ಮಾಡಿ. ಈ ಥರ ಓಪನ್ ಆಗುತ್ತೆ. ಇನ್ನು 3 ದಿನ ಇದೆ ಅಂತ ತೋರಿಸ್ತಿದೆ ಟೈಮಿಂಗ್ಸು. ಆದರೆ ಇಲ್ಲಿ ಇದನ್ನ ಕ್ಲಿಕ್ ಮಾಡಿ. ಇನ್ನು ಮುಂಚೆ ನೀವೊಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಹಂಗಂದರೆ ನಿಮ್ಮ ನೇಮು, ನಿಮ್ಮ ಹೆಸರು, ನಿಮ್ಮ ಜಿಮೇಲು ಎಲ್ಲದನ್ನೂ ಸೆಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಇಲ್ಲಿ ಒತ್ತಿದ್ರೆ ಹಿಂಗೆ ಓಪನ್ ಆಗುತ್ತೆ. ಸೇಮ್ ಪ್ರಾಸೆಸಿಂಗು. ಇಲ್ಲಿ ಟಿಕೆಟ್ ಇರುತ್ತೆ. ಆದರೆ ಇವಾಗ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಶೋಟ್ ಔಟ್ ಆಗಿದೆ ಅಂತ, ನೀವು ಈ ಜಾಗದಲ್ಲಿ ನೋಡಬೇಕು. ಬಿಟ್ಟಾಗ ಸದ್ಯಕ್ಕೆ ಹೈದರಾಬಾದ್ ಮ್ಯಾಚ್ ಶೋಟ್ ಔಟ್ ಆಗಿದೆ. ಇನ್ನು ನೋಡೋಣ ನೆಕ್ಸ್ಟ್ ಮ್ಯಾಚ್ ಚೆನ್ನೈ ಮ್ಯಾಚಿಗೆ ಅಕಸ್ಮಾತ್ ಸಿಕ್ಕಿಲ್ಲ ಅಂದ್ರೂ ಸ್ಕ್ರೀನ್ ರೆಕಾರ್ಡ್ ಮಾಡ್ತೀನಿ. ಅದರಲ್ಲಿ ಇನ್ನೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಆದರೆ ಪ್ರೆಸೆಂಟ್ ನಮ್ಮ ಫ್ರೆಂಡಿಗೆ ಲಕ್ಕಿಂದ ಹೆಂಗೆ ಸಿಕ್ಕಿದೆ ಅಂದರೆ, ಅವ್ನು ಲಾಗಿನ್ ಆಗೇ ಇದ್ದ, ಪ್ರೆಸ್ ಮಾಡ್ತಾನೆ ಇದ್ದ. ಆ ಟಿಕೆಟ್ ಮೇಲೆ ಇನ್ನೊಬ್ರು ಪ್ರೆಸ್ ಮಾಡ್ತಾಯಿದ್ರೂ ಅವ್ನು ಸಿಗುತ್ತಂತ ಒಂದು ಹೋಪ್ ಮೇಲೆ ಪ್ರೆಸ್ ಮಾಡ್ತಾನೆ ಇದ್ದ. ಅವನಿಗೆ 40 ನಿಮಿಷ ಬಿಟ್ಟಾದ್ಮೇಲೆ ಸಿಕ್ಕಿದೆ. ಅವ್ನು ಲಕ್ ಅನ್ಕೋಬೇಕು. ನೋಡೋಣ. ಇನ್ನೊಂದೇನೆಂದರೆ ಅದೇ ಕಾಲು ತುಳಿತದ್ದು ಅವ್ರದ್ದೆಲ್ಲ ಇದು ಮಾಡ್ತಾರಲ್ಲ, 11 ಜನದ್ದು ಸೀಟ್ ಬಿಟ್ಟಿರ್ತಾರಲ್ಲ, ಅದನ್ನ ನೋಡೋಕ್ಕೆ ಜನಕ್ಕೆ ಇನ್ನೂ ಇವಾಗ ಕ್ಯೂರಿಯಾಸಿಟಿ ಇಟ್ಕೊಂಡಿದ್ದು. ಇವಾಗ ಬ್ಲಾಕಲ್ಲಿ ತೊಗೊಂಡ್ರೆ 5,000 to 6,000 7,000. ಆದರೆ MRP ಪ್ರೈಸ್ ಇದ್ದಿದ್ದೇ ₹1,200. ಇಲ್ಲ ಫಿಸಿಕಲ್ ಟಿಕೆಟ್ ಮೇಲೆ ಎಷ್ಟಿರುತ್ತೋ ಗೊತ್ತಿಲ್ಲ. ಫಿಸಿಕಲ್ ಟಿಕೆಟು ಕೊಡೋಲ್ಲ ಅಂತ ಹೇಳಿದ್ದಾರೆ. ಆದರೆ ಮ್ಯಾಚ್ ದಿನ ಗೊತ್ತಾಗುತ್ತೆ. ಅವತ್ತು ನಾನು ಡೀಟೇಲಾಗಿ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಒಟ್ಟಿನಲ್ಲಿ ಆದಷ್ಟು ನನ್ನ ಪ್ರಕಾರ ಸಿಸ್ಟಮಲ್ಲಿ ಬುಕ್ ಮಾಡಿದ್ರೆ ತುಂಬ ಜಲ್ದಿನೇ ಆಗುತ್ತೆ ಅಂತ ನನ್ನೊಂದು ಅನಿಸಿಕೆ ಅಲ್ಲ, ತುಂಬ ಜನದ ಹಂಗೆ ಆಗೋದು. ಒಬ್ಬೊಬ್ಬರು 4-5 ಸಿಸ್ಟಮ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ಬುಕ್ ಮಾಡೋಕ್ಕಂತಾನೆ. ನೋಡೋಣ, ಆದಷ್ಟು ಸಿಸ್ಟಮಲ್ಲಿ ಬುಕ್ ಮಾಡಿ, ಇಲ್ಲ ಫೋನಲ್ಲಾದರೆ ಫೋನಲ್ಲಿ ಬುಕ್ ಮಾಡಿ. ಸಿಕ್ಕರೆ ಅದೃಷ್ಟ.